ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಸುಮಾರು 1.5 ವರ್ಷಗಳಲ್ಲಿ ಸಿದ್ದರಬೆಟ್ಟ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿ ಮಠದ ಆವರಣದಲ್ಲಿ ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿ ಕೊಡುತ್ತೇನೆ ಎಂದು ಹೇಳಿದ ಕೊರಟಗೆರೆ ತಾಲೂಕಿನ ಕೋಳಾಲ ಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಹಾಗೂ ಕ್ಷೇತ್ರ ಜನರ ನೆಚ್ಚಿನ ನಾಯಕ, ಯಾರಿಗೆ ಎಷ್ಟೇ ಕಷ್ಟದಲ್ಲಿದ್ದರೂ ತಕ್ಷಣವೇ ಅವರ ಕಷ್ಟಗಳಿಗೆ ಸ್ಪಂದಿಸುವ ಆಪದ್ಬಾಂಧವ ಯುವ ಪೀಳಿಗೆಯ ಜನನಾಯಕ ಪಿಎನ್ ಕೃಷ್ಣಮೂರ್ತಿರವರು. ಹೌದು, ಪಿಎನ್ ಕೃಷ್ಣಮೂರ್ತಿಯವರು ಈ ಸಂದರ್ಭದಲ್ಲಿ ಮಾತನಾಡಿ, ಈ ಒಂದು 20ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಜಗದ್ಗುರುಗಳ ಪಾದಗಳಿಗೆ ನಮಿಸುತ್ತಾ ಈ ಪುಣ್ಯ ಕ್ಷೇತ್ರದಲ್ಲಿ ಇಬ್ಬರು ಸ್ವಾಮೀಜಿಗಳು ಯಾರೇ ಕರೆದರೂ ಯಾವ ಜಾತಿ ಭೇದವನ್ನ ಕೇಳದೆ ಇಬ್ಬರು ಒಟ್ಟಿಗೆ ಹೋಗಿ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸುತ್ತಾರೆ. ವರ್ಷ ಹೆಚ್ಚಿನದಾಗಿ ನವ ವಧುಗಳು ಈ ಕ್ಷೇತ್ರಕ್ಕೆ ಬಂದು ವಿವಾಹವಾಗುತ್ತಿದ್ದಾರೆ. ಅದಕ್ಕೆ ಜಗದ್ಗುರು ರೇಣುಕಾ ಶಿವಾಚಾರ್ಯರ ಆಶೀರ್ವಾದ ಇದೆ. ಇದೇ ಆವರಣದಲ್ಲಿ ಒಂದು ದೊಡ್ಡ ಮಟ್ಟದ ಸಮುದಾಯ ಭವನ, ಯಾರೇ ಉಚಿತವಾಗಿ ಸ್ವಾಮೀಜಿಯವರ ಪ್ರಮುಖದಲ್ಲಿ ವಿವಾಹ ಮಾಡಿಕೊಳ್ಳುವ ಕುಟುಂಬಗಳಿಗೆ ಅನುಕೂಲವಾಗಲೆಂದು ನಮ್ಮ ಗುರುಗಳನ್ನ ಕರೆಸಿ ಇದೇ ವರ್ಷ ಶ್ರಾವಣ ಮಾಸದಲ್ಲಿ ಗುದ್ದಲಿ ಪೂಜೆಯನ್ನ ನಡೆಸಿ 1.5 ವರ್ಷದಲ್ಲಿ ಇಲ್ಲಿ ಒಂದು ಸಮುದಾಯ ಭವನವನ್ನ ನಿರ್ಮಿಸಬೇಕೆಂದು ನನ್ನ ಮನಸ್ಸಿನಲ್ಲಿ ಆಸೆ ಇದೆ ಎಂದು ಹೇಳಿದರು. ಈ ಒಂದು 20ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಜಗದ್ಗುರುಗಳಿಗೆ ಪಾದಾಂತರಿಗೆ ನಮಸ್ಕರಿಸುತ್ತಾ, ಹಾಗೆ ಈ ಭಾಗದ ಈ ಪುಣ್ಯಕ್ಷೇತ್ರದ ಮಹಾನ್ ವ್ಯಕ್ತಿಗಳು ಆಗಿರ್ತಕ್ಕಂಥ ಶ್ರೀ ವೀರಭದ್ರ ಶಿವಾಚಾರ್ಯಗಳ ಪಾದಾಂತರಿಗೆ ನಮಸ್ಕರಿಸುತ್ತಾ, ಹಾಗೆಯೇ ನಮ್ಮ ಈ ಕೊರಟಗೆರೆ ಭಾಗದಲ್ಲಿ ಬಹಳಷ್ಟು ಕಡೆ ನಾನು ಹೇಳಿದ್ದೇನೆ, ನಮ್ಮ ಈ ಕೊರಟಗೆರೆ ಕ್ಷೇತ್ರದ 2 ಕಣ್ಣುಗಳಿದ್ದಾಗಿ ನಮ್ಮ ಶ್ರೀ ಹನುಮಂತ ಸ್ವಾಮಿಗಳು ಮತ್ತು ನಮ್ಮ ವೀರಭದ್ರ ಸ್ವಾಮಿಗಳು ಈ ಕ್ಷೇತ್ರಕ್ಕೆ 2 ಕಣ್ಣುಗಳಿದ್ದಾಗಿ. ಅವ್ರಿಗೆ ಯಾವುದೇ ಜಾತಿ ಭೇದ ಯಾವುದೂ ಇಲ್ಲ. ಯಾರಾದರೂ ಪ್ರೀತಿಯಿಂದ ವಿಶ್ವಾಸದಿಂದ ಕರೆದ್ರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಹೋಗಿ ಆಶೀರ್ವಾದ ಮಾಡಿ ಆಶೀರ್ವಾದ ನೀಡ್ತಕ್ಕಂಥವ್ರು. ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನನಗೆ ವೀರಭದ್ರ ಶಿವಾಚಾರ್ಯಗಳು 20 ವರ್ಷದಿಂದ ನನ್ನ ಕರೆದ್ರು. ಇಲ್ಲಿ ನಾನು ಗುರುಗಳಿಗೆ ಹೇಳಿದೆ, ನಾನು ಈ ಕ್ಷೇತ್ರಕ್ಕೆ ನನ್ನ ನೀವು ಉಪಯೋಗಿಸ್ಕೊಳ್ಳಿ, ಈ ಕ್ಷೇತ್ರಕ್ಕೆ ನಾನು ಉಪಯೋಗಿಸ್ಕೊಂಡಾಗ ನೀವು ಏನು ಹೇಳಿದ್ರು ಆ ಕಾರ್ಯಕ್ರಮವನ್ನು ಮಾಡ್ತೇವೆ. ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಒಂದು 5-10% ನಾವು ಕೆಲಸ ಮಾಡ್ಬೋದು, ಅಷ್ಟೇ ನೀವು ಸೇವೆ ಮಾಡ್ಬೋದು. ಅದರಿಂದ ನನ್ನ ಉಪಯೋಗ ಮಾಡಿಕೊಡಿ ಅಂತಕ್ಕಂಥ ವಿಷಯಗಳು ಹೇಳಿದೆ. ಇವತ್ತು ನವ ದಂಪತಿಗಳಿಗೆ ಇವತ್ತು ವಿಶೇಷವಾಗಿ ಈ ಜಾಗದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು ಸಾಮೂಹಿಕವಾಗಿ ಮಾಡ್ತಕ್ಕಂಥದ್ದು ವರ್ಷ ದಿನ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಜಗದ್ಗುರುವರ ಆಶೀರ್ವಾದ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರು ಮತ್ತು ವೇದಿಕೆ ಬರತಕ್ಕಂಥ ಎಲ್ಲ ಗಣ್ಯರ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ. ಮಠವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿಲ್ಲ, ಒಳ್ಳೆ ಮನಸ್ಸನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಪ್ರತಿ ಸಂದರ್ಭದಲ್ಲಿ ಕೂಡ ನಾನು ಹೇಳ್ತಾ ಇರ್ತೇನೆ. ಅಂದರೆ ಪೂಜ್ಯ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಯವ್ರನ್ನ ಪೂಜ್ಯ ಬಾಳವನ್ಯವರನ್ನ ಜಗದ್ಗುರುಗಳು ಅಂತಃಕರಣ ತುಂಬಿ ಸಂಪೂರ್ಣವಾಗಿ ಆಶೀರ್ವಾದವನ್ನು ಮಾಡಿ ಈ ಸಿದ್ದರ ಬೆಟ್ಟದ ಬರದ ನಾಡು ನಾವಂತೀವಿ, ಸಿದ್ಧರ ನಾಡು, ತಪೋನಾಡು ಅಂತ ಹೇಳಿದ್ರು ಕೂಡ ನಮ್ಮ ಜಿಲ್ಲೆ ಒಳಗಡೆ ಕೊರಟಗೆರೆ ಭಾಗ ಅಂತೇಳಿದ್ರೆ ಒಂದು ಬರಗಾಲದ ಪ್ರದೇಶ ಅಂತೇಳಿ, ಗುಡ್ಡಗಾಡು ಪ್ರದೇಶ. ಆ ಭಾಗಕ್ಕೆ ಬಂದು ಏನಿದೆ ಖಾಲಿ ಕೈಲಿ ಜೋಳಿಗೆ ತೊಗೊಂಡು ಬಂದು 20 ವರ್ಷದಲ್ಲಿ ರಾಜ್ಯ ಅಂತಾರಾಜ್ಯದಲ್ಲಿ ಕೂಡ ಇವತ್ತು ಸಿದ್ದರ ಬೆಟ್ಟದ ಪ್ರಖ್ಯಾತಿ ಪಡೆದಿದೆ ಅಂತೇಳಿದ್ರೆ ಪೂಜ್ಯ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಕರ್ತೃತ್ವ ಶಕ್ತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತೇಳಿ ನಾನು ಅದು ಕೂಡ ಭಾವಿಸ್ತೇನೆ. ಜಾತಿರಹಿತವಾಗಿ ವರ್ಣರಹಿತವಾಗಿ ಎಲ್ಲರೂ ನಮ್ಮವರು ಅನ್ನುವಂಥ ಭಾವನೆಗಳಲ್ಲಿ ಇವತ್ತು ಎಲ್ಲ ಹಗಲು ರಾತ್ರಿ ಅಹರ್ನಿಶಿ ಇವತ್ತು ನಾಡಿನ ಉದ್ದಕ್ಕೂ ಕೂಡ ಸಂಚಾರವನ್ನು ಮಾಡಿ ಒಂದೊಳ್ಳೆ ತಪೋಕ್ಷೇತ್ರಕ್ಕೆ ಒಂದು ಮೆರಗನ್ನು ಕೊಟ್ಟಿದ್ದಾರೆ. ಪೂಜ್ಯ ಜಗದ್ಗುರುಗಳ ಆಶೀರ್ವಾದ ಸದಾಕಾಲ ಅವರ ಮೇಲೆ ಇರುತ್ತೆ ಅಂತೇಳಿ ಇವತ್ತು ಭಾವಿಸಿ ಹೆಸರು ಬೇಕು ಅನ್ನುವಂಥ ಹಿನ್ನೆಲೆಯೊಳಗೆ ಎಲ್ಲರನ್ನ ಸಮಾಧಾನಪಡಿಸಿ ಶ್ರೀ ಕ್ಷೇತ್ರವನ್ನು ಅಥವಾ ಶ್ರೀಮಠವನ್ನು ಅಭಿವೃದ್ಧಿ ಮಾಡುವಂಥದ್ದು ಒಂದು ರೀತಿ ಸವಾಲಾಗಿರುವಂಥ ಕೆಲಸ. ಆದರೆ ನಮ್ಮ ಶ್ರೀಮಠದಲ್ಲಿ ಎಲ್ಲ ಸದ್ಭಕ್ತರು ಯಾವುದೇ ಫಲಾಪೇಕ್ಷೆ ಇರಲಾರದೆ, ಯಾವುದೇ ಗೌರವ ಸನ್ಮಾನವನ್ನು ಅಪೇಕ್ಷೆ ಪಡಲಾರದೆ ಮಠದಲ್ಲಿ ಹಮ್ಮಿಕೊಳ್ಳುವಂಥ ಎಲ್ಲ ಪ್ರತಿಯೊಂದು ಧರ್ಮ ಕಾರ್ಯಗಳು ಸಹಿತ ಅತ್ಯಂತ ಮನಸ್ಪೂರ್ವಕವಾಗಿ ಸೇವೆಯನ್ನು ಸಲ್ಲಿಸುವಂಥ ಭಕ್ತರು
ಸಿಕ್ಕಿದ್ದಿರುವಂಥದ್ದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ಕೊಳ್ತೇನೆ. ಎಷ್ಟೋ ಸಂದರ್ಭದಲ್ಲಿ ಒಂದು ಸಿದ್ಧರಬೆಟ್ಟ ಅನ್ನುವಂಥ ಪುಣ್ಯಕ್ಷೇತ್ರ ಸಿಕ್ಕಿರುವ ಒಂದು ಪುಣ್ಯವಾದರೆ ಈ ಭಾಗದ ಭಕ್ತರು ಶ್ರೀಮಠದ ಮೇಲೆ ಮತ್ತು ನಮ್ಮ ಮೇಲೆ ಅತ್ಯಂತ ಪ್ರೀತಿ ಅಭಿಮಾನ ಇಟ್ಟಿರ್ತಕ್ಕಂಥ ಭಕ್ತರನ್ನ ಪಡೆದಂಥವರು ನಾವೇ ಧನ್ಯರು ಅನ್ನುವಂಥ ಮಾತನ್ನು ಎಷ್ಟೋ ಸಂದರ್ಭದಲ್ಲಿ ನಾವು ಭಕ್ತಾದಿಗಳು ತಿಳಿಸ್ತಾ ಇರ್ತಾರೆ. ಹಾಗಾಗಿ ಶ್ರೀಮಠದ ಒಂದು ವಾರ್ಷಿಕೋತ್ಸವದ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ವರ್ಷಕ್ಕೆ ಒಂದು ಸಾರಿಯಾದರೂ ಭಕ್ತರು ಬಂದು ಹೋಗಬೇಕು ಅನ್ನುವಂಥದ್ದೇ ಒಂದು ಮೂಲ ಆಶಯ ಇದೆ. ಭಕ್ತರೆಲ್ಲರೂ ಪ್ರತಿಯೊಬ್ಬರು ತಮ್ಮ ತಮ್ಮ ಎಲ್ಲ ಮನೆಗಳಿಗೆ ಶುಭ ಕಾರ್ಯಗಳಿಗೆ ಎಲ್ಲ ಕಾರ್ಯಕ್ರಮವನ್ನು ಬರಮಾಡಿಕೊಳ್ತಿರ್ತಾರೆ ಪೂಜ್ಯರನ್ನ. ಆದರೆ ಮಠಕ್ಕೆ ಭಕ್ತರು ಬಂದು ಹೋಗಬೇಕಲ್ಲ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಜಗದ್ಗುರವರು ಪಟ್ಟಾಧಿಕಾರ ಸಂದರ್ಭದಲ್ಲಿ ವರ್ಷಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡಿ ಕಾರ್ಯಕ್ರಮವನ್ನು ಭಕ್ತರನ್ನ ನೀವು ಬರಮಾಡ್ಕೊಳ್ಳಿ ಸ್ವಾಮಿ ಅಂತ ಆದೇಶವನ್ನು ಮಾಡಿದ ಮೇಲೆ ಪ್ರತಿ ವರ್ಷ ಒಂದು ಕಾರ್ಯಕ್ರಮವನ್ನು ಮಾಡಿ ಇಡೀ ಎಲ್ಲ ಭಕ್ತರಿಗೆ ಆಮಂತ್ರಣವನ್ನು ಕೊಡುವಂಥ ಕಾರ್ಯವನ್ನು ಮಾಡಿ ಭಕ್ತರೆಲ್ಲರೂ ಪ್ರತಿ ವರ್ಷಕ್ಕೆ ಒಂದು ಸಾರಿ ಮಠಕ್ಕೆ ಬಂದು ಹೋಗಬೇಕು ಅನ್ನುವಂಥ ಆಶೆಯೇ ಈ ಶ್ರೀಮಠದ ವಾರ್ಷಿಕೋತ್ಸವ ಅನ್ನುವಂಥದ್ದನ್ನು ಮೊದಲನೇದಾಗಿ ತಿಳಿಸಲಿಕ್ಕೆ ಇಚ್ಛೆ. 20ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಿದ್ದ ಅಪಾರ ಭಕ್ತಾದಿಗಳು ಶ್ರೀಮಠದ ದೇವಸ್ಥಾನ ಆವರಣದಲ್ಲಿ ಸಾಮೂಹಿಕ ವಿವಾಹ ಶಾಸ್ತ್ರ ಹಾಗೂ ಧಾರೆ ಕಾರ್ಯಕ್ರಮಗಳು ನೆರವೇರಿತು. ಸಿದ್ದರಬೆಟ್ಟ ತಪವನದಲ್ಲಿ ಕಲ್ಯಾಣ ಮಂಟಪ ಮಾಡುವುದಾಗಿ ಭರವಸೆ ನೀಡಿದ ಸಮಾಜ ಸೇವಕ PNK. A1 ಟಿವಿ ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.